ವೆಲ್ಕಮ್ ಟು ಮೈ ಜಿಕೆ ಥಾಟ್ಸ್ ಕನ್ನಡ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಿಮ್ ಕೈ ಕೆಲಸ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಹೊಸ ಪರಿಚಯ. ನನ್ನ ಹೆಸರು ಪೋಲಿ ಹುಡುಗ. ಇವತ್ತು ನಾನು ನಿಮಗೆ ನನ್ನ ನಿಜ ಜೀವನದಲ್ಲಿ ನಡೆದ ಕಥೆಯನ್ನ ಹೇಳೋಕೆ ಬಂದಿದ್ದೇನೆ. ಇವಾಗ ಕತೆಗೆ ಬಾರೋಣ. ಇದು ಕೆಲವು ತಿಂಗಳ ಹಿಂದೆ ನಡೆದ ಘಟನೆ. ನಾನು ಬೆಳೆದಿದ್ದು ಎಲ್ಲ ನಮ್ಮ ಅತ್ತೆ ಮನೆಯಲ್ಲೇ. ನಾನು ಮತ್ತು ನಮ್ಮ ಅತ್ತೆ ಮಗಳು ಇಬ್ಬರು ಒಟ್ಟಿಗೆ ಇರುತ್ತಿದ್ದೆವು. ಅತ್ತೆ ಮಗಳ ಹೆಸರು ಪಿಂಕಿ. ಅವಳು ನನಕ್ಕಿಂತ 3 ವರ್ಷ ದೊಡ್ಡೋಳು. ಅವಳ ಬಗ್ಗೆ ಹೇಳಬೇಕಂದ್ರೆ 32 ಅವಳ ಸೈಜ್. ಒಂದಿನ ನಾನು ಅವಳು ಮನೆಯಲ್ಲಿ ಇಬ್ರೇ ಇದ್ದೆವು. ಮನೆಯವರೆಲ್ಲ ಮದುವೆ ಅಂತ ಊರಿಗೆ ಹೋಗಿದ್ದರು. ಇಬ್ರು ಟಿವಿ ನೋಡತಾ ಕೂತಿದ್ದೆವು. ಅವಾಗ ರವಿಚಂದ್ರನ ಅವರ ಹಳ್ಳಿ ಮೇಸ್ಟ್ರು ಫಿಲಂ ನೋಡ್ತಿದ್ವಿ. ಅದರಲ್ಲಿ ಸಾಂಗ್ ನೋಡಿ ನಂಗೆ ಮೂಡ್ ಬಂತು. ಅವಾಗ ಸುಮ್ನೆ ಬಾತ್ರೂಮ್ಗೆ ಹೋಗಿ ಹೊಡ್ಕೊಂಡ್ ಬರೋವಾಗ ಹಿಂದೆ ತಿರುಗಿ ನೋಡಿದ್ರೆ ಶಾಕ್ ಆಯ್ತು. ಅವಳು ಅಲ್ಲಿ ಬಂದು ತುಲ್ಲು ಉಜ್ಕೊಳ್ತಾ ಇದ್ಲು. ನಾನು ಹಂಗೆ ಹೋಗಿ ಅವಳ ಮೊಲೆನ ಡ್ರೆಸ್ ಮೇಲೆನೆ ಅದುಮಿದೆ. ಅವಳು ಆಹಾ ಅಂತ ಮುಲಿಗಿದಳು. ನಂತರ ಲಿಪ್ ಕಿಸ್ ಕೊಟ್ಟೆ. ಹಾಗೆ 10 ನಿಮಿಷ ಕಿಸ್ ಕೊಟ್ಟೆ. ನಂತರ ಅವಳನ್ನ ಎತ್ತಕೊಂಡು ಬೆಡ್ ರೂಮ್ಗೆ ಹೋದೆ. ಅಲ್ಲಿ ಅವಳ ಮೇಲೆ ಮಲ್ಕೊಂಡೆ. ನಂತರ ನಿಧಾನವಾಗಿ ಅವಳ ಮೊಲೆ ಅದುಮಿದೆ. ಹಾಗೆ ಅವಳ ಟಾಪ್ ತೆಗೆದೆ. ಕೆಂಪು ಬ್ರಾ ಇತ್ತು, ಅದನ್ನ ಕಿತ್ತು ಬಿಸಾಕಿದೆ. ಅವಳ್ ಮೊಲೆ ಜೊತೆ 15 ನಿಮಿಷ ಆಟ ಆಡಿದೆ. ನಂತರ ಅವಳ್ ಪ್ಯಾಂಟ್ ಬಿಚ್ಚಿ ಚಡ್ಡಿಯನ್ನು ಎಳೆದೆ. ಅವಳ ತುಲ್ಲು ಏನ್ ಅಂತೀರಾ ನೀವು? ನೋಡಬೇಕು, ಕೆಂಪಗೆ ಸಖತ್ತಾಗಿತ್ತು. ಅದನ್ನ ಚೆನ್ನಾಗಿ ನೆಕ್ಕಿ ಕ್ಲೀನ್ ಮಾಡಿದೆ. ನಂತರ ನನ್ನ ತುನ್ನೆ ನಾ ಅವಳ ಬಾಯಿಯಲ್ಲಿ ಹಾಕಿ ಕೇಳ್ತಾ ಇದ್ದೆ. ಅವಳು ಚಿಪತಾ ಇದ್ಲು. ಚಿಪಿದ ನಂತರ ತುನ್ನೆ ನಾ ಅವಳ ತುಲ್ಲಿಗೆ ಉಜ್ಜತಾ ಇದ್ದೆ. ಉಜ್ಜತಾ ಅವಳ್ ತುಲ್ ಒಳಗೆ ತುರಿಸಿದೆ. ಅವಳು ಆಹಾ ಕಮ್ ಒನ್ ಫಕ್ ಮೀ ಬೇಬಿ, ಕಮ್ ಒನ್ ಫಕ್ ಮೀ ಹಾರ್ಡ್ ಅಂತ ಮುಲಗತಿದ್ದಳು. ಕೇಳುವಾಗ ಆಗಲೇ 2 ಬಾರಿ ರಸ ಕಾರಿಕೊಂಡಿದ್ದಳು. ನಂತರ ಹಾಗೆ ಬಿಡದೆ 30 ನಿಮಿಷ ಕೇಯ್ದು ಅವಳ ತುಲ್ಲಲ್ಲಿ ನನ್ನ ರಸ ಬಿಟ್ಟೆ. ನಂತರ ಇಬ್ಬರು ತಬ್ಬಿಕೊಂಡು ಮಲಗಿದೆವು. ನಂತರ ಎದ್ದು ಮತ್ತೆ ಇನ್ನೊಂದು ಸತಿ ಕೇಯ್ದಾದಿದೆವು. ನಂತರ ಸಂಜೆವರೆಗೂ 3 ಬಾರಿ ಕೇಯ್ದೆ. ನಂತರ ಮನೆಯವರು ಕಾಲ್ ಮಾಡಿ ನಾವು ಇವತ್ತು ಬರಲ್ಲ, ನಾಳೆ ಬೆಳಿಗ್ಗೆ ಬರುತ್ತೇವೆ ಎಂದು ಹೇಳಿದರು. ನಮಗೆ ಎಲ್ಲಿಲ್ಲದ ಖುಷಿ. ಮತ್ತೆ ಊಟ ತರಲು ಹೊರಗೆ ಹೋಗಿ ಊಟ ತಗೊಂಡ್ ಬಂದು ಊಟ ಮಾಡಿ ಮತ್ತೆ ನಮ್ಮ ಆಟ ಶುರು ಮಾಡಿದೆವು. ಇಬ್ಬರು ಕೇಯ್ದಾದುವಾಗ ಅವಳು ತುಂಬಾ ಸಲ ರಸ ಕಾರಿಕೊಂಡಿದ್ದಳು. ನಾನು ಅವಳನ್ನ ಬೆಳಿಗ್ಗೆ 4.30 ವರೆಗೂ ಬಿಡದೆ ಕೇಯ್ದೆ. ನಂತರ ಇಬ್ಬರು ಮಲಗಿಕೊಂಡೆವು. ಬೆಳಿಗ್ಗೆ ಎದ್ದಾಗ 9.30 ವರೆಗೆ ಎಚ್ಚರವಾಯಿತು. ಇನ್ನು ಮನೆಯವರು ಬಂದಿರಲಿಲ್ಲ. ಮತ್ತೆ ಮನೆಯವರು ಬರುವ ಮೊದಲು ಮತ್ತೆ ಚೆನ್ನಾಗಿ ಕೇಯ್ದಾದಿದೆವು. ಮನೆಯವರು ಮಧ್ಯಾಹ್ನ 2.30 ವರೆಗೆ ಬಂದರು. ಮನೆಯವರ ಮುಂದೆ ಏನು ನಡೆದಿಲ್ಲ ಅನ್ನುವ ಹಾಗೆ ಇದ್ದೆವು. ಮರುದಿನ ನಾನು ಅವಳನ್ನ ನೋಡೋಕೆ ಹೋದೆ. ಅವಾಗ ಅವಳು ನಂಗೆ ತುಂಟ ನಗೆ ಕೊಡತಾ ಒಡುತ್ತಿದ್ದಳು. ಹಾಗೆ ಅವರ ಮನೆಯಲ್ಲೇ ನಾನು ತಿಂಡಿ ತಿನ್ನುವೆ ಅಂತ ಹೇಳಿದೆ. ಅದಕ್ಕೆ ಅವಳು ನನಗೆ ತಿಂಡಿ ತಂದಳು. ತಿಂಡಿ ಕೊಡುವಾಗ ಬಗ್ಗಿ ತನ್ನ ಮೊಲೆ ತೋರಿಸುತ್ತಿದ್ದಳು. ನಾನು ಅವಳಿಗೆ ಸನ್ನೆ ಮಾಡಿದೆ ಮೊಲೆ ಕಾಣುತ್ತಿವೆ ಅಂತ. ಅದಕ್ಕೆ ಅವಳು ಇನ್ನೂ ಬಗ್ಗಿ ತೋರಿಸುತ್ತಿದ್ದಳು. ಅವಾಗ ನಂಗೆ ಅವಳು ಹಾಕಿರುವ ಪಿಂಕ್ ಬ್ರಾ ಕಂಡಿತು. ತಿಂಡಿ ತಿಂದ ಮೇಲೆ ಇಬ್ಬರು ಕೂತಿದ್ವಿ. ಅವಾಗ ಅತ್ತೆ ಬಂದು ನನ್ನ ಜೊತೆ ಮಾತನಾಡುತ್ತಿದ್ದರು. ಅವಾಗ ಅವಳು ನಂಗೆ ಮೊಲೆ ಬೇಕಾ ಅಂತ ಸನ್ನೆ ಮದುತ್ತಿದ್ದಳು. ನಾನು ನಮ್ಮ ಅತ್ತೆ ಮೊಲೆ ಕಡೆ ನೋಡುತ್ತಿದ್ದೆ. ಅವಳು ಅದನ್ನ ಗಮನಿಸಿದಳು. ಅವಳು ಸೀರೆ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದಳು. ಅದನ್ನ ಗಮನಿಸಿ ನಾನು ನನ್ನ ಪಿಂಕಿ ಕಡೆ ನೋಡತೊಡಗಿದೆ. ಮುಂದಿನ ಭಾಗದಲ್ಲಿ ನಮ್ಮ ಅತ್ತೇನ ಹೇಗೆಲ್ಲ ಕೇಯ್ದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮ ತುಲ್ಲುನ್ನ ನೋಡಿಕೊಂಡು ಆರಾಮಾಗಿರಿ.